20,000 ಆಫ್ಘಾನ್ ಸೈನ್ಯವನ್ನ ಕೇವಲ 4,000 ನಾಗಸಾಧುಗಳು ಸೇರಿಕೊಂಡು ಸೋಲಿಸಿದ್ರಂದ್ರೆ ಆ ಯುದ್ಧ ಎಷ್ಟು ಭಯಂಕರವಾಗಿತ್ತು. ಅದು 1757 ಅಫ್ಘಾನಿಸ್ತಾನದ ರಾಜನಾಗಿದ್ದ ಅಹಮದ್ ಶಾ ಅಬ್ದಾಲಿ ಅನ್ನೋನು ಉತ್ತರ ಭಾರತದ ಮೇಲೆ ಯುದ್ಧ ಮಾಡೋಕೆ ಬರ್ತಾನೆ. ಅಹಮದ್ ಶಾ ಅಬ್ದಾಲಿ ಇದು ಭಾರತದ ಮೇಲೆ ಮಾಡ್ತಿರೋ 4ನೇ ಯುದ್ಧ ಆಗಿತ್ತು. ಮೊದಲು ಅವನು ಉತ್ತರ ಭಾರತದ ಡೆಲ್ಲಿಯ ಮೇಲೆ ಟಾರ್ಗೆಟ್ ಮಾಡಿ ದೆಹಲಿಯಲ್ಲಿ ಇರೋದನ್ನೆಲ್ಲ ನಾಶ ಮಾಡಿ ಅಲ್ಲಿರೋ ಸಂಪತ್ತನ್ನೆಲ್ಲ ದೋಚ್ಕೊತಾನೆ. ಆದರೆ ದೆಹಲಿಯಲ್ಲಿ ಸಿಕ್ಕ ಸಂಪತ್ತಿನಿಂದ ಅವನಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲ್ಲ. ಅಹಮದ್ ಶಾ ಅಬ್ದಾಲಿ ಇನ್ನೂ ಜಾಸ್ತಿ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು ಅಂತ ಆಗ್ರಾ, ಮಥುರಾ, ವೃಂದಾವನದ ಮೇಲೆ ದಾಳಿ ಮಾಡಲಿಕ್ಕೆ ತನ್ನ ಸೈನ್ಯಾಧ್ಯಕ್ಷನಾಗಿದ್ದ ಸರ್ದಾರ್ ಖಾನ್ಗೆ ಅಟ್ಯಾಕ್ ಮಾಡಕ್ಕೆ ಹೇಳ್ತಾನೆ. ಸರ್ದಾರ್ ಖಾನ್ ರಾಜನ ಆಜ್ಞೆಯಂತೆ 20,000 ಆಫ್ಘಾನ್ ಸೈನ್ಯವನ್ನು ಕರ್ಕೊಂಡು ಮೊದಲು ವೃಂದಾವನದ ಮೇಲೆ ಅಟ್ಯಾಕ್ ಮಾಡ್ತಾನೆ. ವೃಂದಾವನದಲ್ಲಿ ಎಷ್ಟೋ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿಸ್ತಾನೆ, ಎಷ್ಟೋ ಗಂಡಸರ ತಲೆ ಕಡಿದು ಕೊಲೆ ಮಾಡಿಸ್ತಾನೆ, ಎಷ್ಟೋ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾನೆ, ಇನ್ನೂ ದೇವಾಲಯಗಳನ್ನ ನಾಶ ಕೂಡ ಮಾಡ್ತಾನೆ. ಎಷ್ಟೋ ಜನ ಮಕ್ಕಳನ್ನ ಕಿಡ್ನಾಪ್ ಮಾಡಿ ನಿಮ್ಮ ಮಕ್ಕಳು ನಿಮಗೆ ಬೇಕಾದ್ರೆ ಯಮುನಾ ನದಿಗೆ ಧುಮುಕಿ ಪ್ರಾಣ ಬಿಡಬೇಕು ಅಂತ ಎಷ್ಟೋ ಮಹಿಳೆಯರಿಗೆ ಹೇಳ್ತಾನೆ. ಮಹಿಳೆಯರು ತಮ್ಮ ಮಕ್ಕಳ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ 500ರಿಂದ 600 ಮಹಿಳೆಯರು ಯಮುನಾ ನದಿಗೆ ಧುಮುಕಿ ಪ್ರಾಣ ಬಿಡ್ತಾರೆ. ವೃಂದಾವನವನ್ನ ಸಂಪೂರ್ಣವಾಗಿ ನಾಶ ಮಾಡಿದಾದ್ಮೇಲೆ ಅವನು ನೆಕ್ಸ್ಟ್ ಮಥುರಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮಥುರಾದಲ್ಲಿ ಕೂಡ ವೃಂದಾವನವನ್ನು ನಾಶ ಮಾಡಿದ ಹಾಗೆ ಮಾಡ್ತಾನೆ. ಆದ್ರೆ ಸರ್ದಾರ್ ಖಾನ್ ಮಾಡಿದ ದೊಡ್ಡ ತಪ್ಪೇನಂದ್ರೆ ಮಥುರಾದ ಮೇಲೆ ಅಟ್ಯಾಕ್ ಮಾಡಿದ ನಂತರ ಸುಮ್ಮನೆ ಮನೆಗೆ ಹೋಗೋದು ಬಿಟ್ಟು ಪಕ್ಕದಲ್ಲೇ ಇರೋ ಗೋಕುಲದ ಮೇಲೆ ಕಣ್ಣಾಕ್ತಾನೆ. ಗೋಕುಲದಲ್ಲಿ ಅಪಾರವಾದ ಸಂಪತ್ತಿದೆ ಅಂತ ಹೇಳಿ ತನ್ನ 20,000 ಆಫ್ಘಾನ್ ಸೈನ್ಯವನ್ನ ಕರ್ಕೊಂಡು ಗೋಕುಲದ ಮೇಲೆ ಯುದ್ಧಕ್ಕೆ ಹೋಗ್ತಿರ್ತಾನೆ. ಸರ್ದಾರ್ ಖಾನ್ ಗೋಕುಲದ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಗೋಕುಲದ ಕಡೆಯಿಂದ 4ರಿಂದ 5,000 ಜನ ಬಟ್ಟೆ ಇಲ್ಲದೆ ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡು ಹರಹರ ಮಹಾದೇವ್ ಅಂತ ಕೂಗಿ ಇವರ ಮೇಲೆ ಯುದ್ಧಕ್ಕೆ ಬರ್ತಿರ್ತಾರೆ. ಆಗ ಸರ್ದಾರ್ ಖಾನ್ ಅನ್ಕೊಂತಾನೆ, ನಮ್ಮ ಕಡೆ 20,000 ಸೈನ್ಯವಿದೆ, ಅವರ ಕಡೆ 4ರಿಂದ 5,000 ಮಾತ್ರ ಸೈನ್ಯವಿದೆ, ನಾವು ಅವರನ್ನ ಆರಾಮಾಗಿ ಒಡೆದು ಉಳಿಸ್ಬೋದು ಅಂತ ಅನ್ಕೊಂತಾನೆ. ಆದರೆ ಆ ತ್ರಿಶೂಲಗಳು ಹಿಡಿದಿದ್ದ ವ್ಯಕ್ತಿಗಳು ಮಾತ್ರ 20,000 ಆಫ್ಘಾನ್ ಸೈನ್ಯವನ್ನ ಕೆಲವೇ ನಿಮಿಷಗಳಲ್ಲಿ ನಿರ್ನಾಮ ಮಾಡ್ತಾರೆ. ಆ ತ್ರಿಶೂಲಗಳು ಹಿಡಿದಿದ್ದ ವ್ಯಕ್ತಿಗಳು ಸರ್ದಾರ್ ಖಾನ್ನ ಸೈನ್ಯದ ಮೇಲೆ ಹೇಗೆ ಅಟ್ಯಾಕ್ ಮಾಡ್ತಾರಂದ್ರೆ, ಯಾವ ರೀತಿ ಅಟ್ಯಾಕ್ ಮಾಡ್ತಾರಂದ್ರೆ, ಇನ್ನೊಂದು ಸಲ ಸರ್ದಾರ್ ಖಾನ್ ಗೋಕುಲದ ಕಡೆ ತಿರುಗಿ ನೋಡು ಕೂಡ ಭಯ ಪಡಬೇಕು, ಆ ರೀತಿ ಅಟ್ಯಾಕ್ ಮಾಡ್ತಾರೆ. ಯಾರು ಆ ತ್ರಿಶೂಲ ಹಿಡಿದಿದ್ದ ವ್ಯಕ್ತಿಗಳು ಬಟ್ಟೆ ಇಲ್ಲದೆ ಇವ್ರ ಮೇಲೆ ಏನಕ್ಕೆ ಅಟ್ಯಾಕ್ ಮಾಡ್ತಿದ್ರು, ಅವರು ಹರಹರ ಮಹಾದೇವನ ಮಂತ್ರವನ್ನ ಯಾಕೆ ಕೂಗ್ತಿದ್ರು, ಆ 4,000 ಸೈನ್ಯ ಯಾರು ಅಂತ ನೋಡೋದಾದ್ರೆ ಅವರೇ ನಾಗಸಾಧುಗಳು. ಸೊ ಈ ನಾಗಸಾಧುಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾಗಸಾಧುಗಳು ಅಂದ್ರೆ ನಮ್ಮ ತಲೆಗೆ ಬರೋದು ಶಿವನ ಭಕ್ತರು, ಮೈ ಮೇಲೆ ಬಟ್ಟೆ ಇಲ್ಲದೆ ಕತ್ತಿಗೆ ಹೂವಿನ ಹಾರ ಹಾಕೊಂಡು ಮೈಯೆಲ್ಲ ಬೂದಿ ಬಳ್ಕೊಂಡಿರ್ತಾರೆ, ಇವರೇ ನಾಗಸಾಧುಗಳು ಅಂತ ನಮ್ಗೆ ಅನಿಸುತ್ತೆ. ಆದ್ರೂ ಕೆಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಇವರು ನಾಗಸಾಧುಗಳ ಅಗೋರಿಗಳ ಅಂತ. ಅಗೋರಿಗಳು ನಾಗಸಾಧುಗಳು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಕೂಡ ಕನ್ಫ್ಯೂಷನ್ ಇರುತ್ತೆ. ಹೌದು, ಅಗೋರಿಗಳು ಹಾಗೂ ನಾಗಸಾಧುಗಳು ಬೇರೆ ಬೇರೆ. ಇವರು ಹೆಚ್ಚಾಗಿ ಕುಂಭಮೇಳದಲ್ಲಿ ಕಂಡು ಬರ್ತಾರೆ. ಸೊ ಅಗೋರಿಗಳು ಮತ್ತೆ ನಾಗಸಾಧುಗಳ ಬಗ್ಗೆ ತಿಳ್ಕೊಳಕ್ಕೂ ಮುಂಚೆ ಕುಂಭಮೇಳದ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸಂಸ್ಕೃತದಲ್ಲಿ ಕುಂಭ ಅಂದ್ರೆ ಮಡಿಕೆ ಅಂತ ಅರ್ಥ. ರಾಕ್ಷಸರು ಹಾಗೂ ದೇವಮಾನವರ ಮಧ್ಯೆ ಸಮುದ್ರ ಮಂಥನ ನಡಿಬೇಕಾದ್ರೆ ಅದರಲ್ಲಿ ಒಂದು ಕುಂಭದಲ್ಲಿ ಅಮೃತ ಉದ್ಭವವಾಗುತ್ತೆ. ಆ ಅಮೃತವನ್ನ ದೇವಮಾನವರು ರಾಕ್ಷಸರ ಕೈಗೆ ಸಿಗದಂತೆ ತಗೊಂಡು ಹೋಗ್ಬೇಕಾದ್ರೆ ರಾಕ್ಷಸರು ದೇವಮಾನವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಆಗ ಕುಂಭದಲ್ಲಿನ 4 ಬಿಂದು ಅಂದ್ರೆ 4 ಹನಿ ಅಮೃತ ಭೂಮಿಯ ಮೇಲೆ ಬೀಳುತ್ತೆ. ಆ 4 ಸ್ಥಳಗಳೇ ಹರಿದ್ವಾರ್, ಪ್ರಯಾಗ್, ಉಜ್ಜೈನ್ ಅಂಡ್ ನಾಸಿಕ್. ಸೊ ಈ 4 ಹನಿ ಅಮೃತ ಬಿದ್ದ ಜಾಗದಲ್ಲೇ ಈಗಲೂ ಕೂಡ ಅಗೋರಿಗಳು ಹಾಗೂ ನಾಗಸಾಧುಗಳು ಕುಂಭಮೇಳವನ್ನು ನಡೆಸ್ತಾರೆ. ಈ ಕುಂಭಮೇಳದಲ್ಲಿ 4 ತರಹದ ಕುಂಭಮೇಳಗಳಿದೆ. ಮೊದಲನೇದು ಬಂದು ಮಗ್ ಕುಂಭಮೇಳ. ಮಗ್ ಅಂದ್ರೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಜನವರಿ 15ನೇ ತಾರೀಕಿನಿಂದ ಫೆಬ್ರವರಿ 15ನೇ ತಾರೀಕುವರೆಗೂ ಬರುವ ಅವಧಿಯನ್ನ ಮಗ್ ಅಂತ ಹೇಳಿ ಕರೀತಾರೆ. ಸೊ ಈ ಮಗ್ ಕುಂಭಮೇಳವನ್ನ ಪ್ರತಿ ವರ್ಷ ಜನವರಿ ಹಾಗೂ ಫೆಬ್ರವರಿಯಲ್ಲಿ ಪ್ರಯಾಗ್ನ ತ್ರಿವೇಣಿ ಸಂಗಮ್ ಅಂದ್ರೆ 3 ನದಿಗಳು ಸೇರೋ ಜಾಗ, ಗಂಗಾ, ಯಮುನಾ ಹಾಗೂ ಸರಸ್ವತಿ, ಈ 3 ನದಿಗಳು ಸೇರೋ ಜಾಗದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಎರಡನೇದು ಬಂದು ಅರ್ಧ ಕುಂಭಮೇಳ ಅಂತ. ಈ ಅರ್ಧ ಕುಂಭಮೇಳನ 6 ವರ್ಷಕ್ಕೆ ಒಮ್ಮೆ ಮಾತ್ರ ಮಾಡಲಾಗುತ್ತೆ. ಇದು ಹರಿದ್ವಾರ್ ಹಾಗೂ ಪ್ರಯಾಗ್ ಅಲ್ಲಿ ಮಾಡಲಾಗುತ್ತೆ. ಮೂರನೇದು ಬಂದು ಪೂರ್ಣ ಕುಂಭಮೇಳ ಅಂತ. ಈ ಪೂರ್ಣ ಕುಂಭಮೇಳವನ್ನ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಸಲಾಗುತ್ತೆ. ಇದು ನಾಸಿಕ್, ಪ್ರಯಾಗ್, ಉಜ್ಜೈನ್ ಹಾಗೂ ಹರಿದ್ವಾರ್ ಅಲ್ಲಿ ನಡೆಸಲಾಗುತ್ತೆ. ಇನ್ನು 4ನೇದು ಬಂದು ಮಹಾಕುಂಭಮೇಳ ಅಂತ. ಇದು 144 ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುತ್ತೆ. ಇದು ಪ್ರಯಾಗ್ನಲ್ಲಿ ಮಾತ್ರ ನಡೆಯುತ್ತೆ. ಸೊ ಈ ಎಲ್ಲ ಕುಂಭಮೇಳಗಳಲ್ಲಿ ನಮಗೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಗೋರಿಗಳು ಹಾಗೂ ನಾಗಸಾಧುಗಳು ಮಾತ್ರ. ಇವ್ರು ಇಲ್ಲದಿದ್ರೆ ಯಾವುದೇ ಕುಂಭಮೇಳ ಪೂರ್ತಿಯಾಗಲು ಸಾಧ್ಯನೇ ಇಲ್ಲ. ಸೊ ಈಗ ಅಗೋರಿ ಹಾಗೂ ನಾಗಸಾಧುಗಳ ಮಧ್ಯೆ ಇರೋ ವ್ಯತ್ಯಾಸವನ್ನ ತಿಳ್ಕೊಳ್ಳೋಣ. ಈ ನಾಗಸಾಧುಗಳನ್ನ ಆದಿಗುರು ಆಗಿದ್ದಂತಹ ದತ್ತಾತ್ರೇಯ ಸ್ವಾಮಿಗಳು ರಚನೆ ಮಾಡ್ತಾರೆ. ಅವರ ನಂತರ ಆದಿಗುರು ಶಂಕರಾಚಾರ್ಯರು ಇದ್ರ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ. ಇವರನ್ನ ರಚನೆ ಮಾಡಕ್ಕೆ ಕಾರಣ ಒಂದೇ ಒಂದು,
ಅದು ಧರ್ಮ ರಕ್ಷಣೆ. ಹೌದು, ಧರ್ಮ ರಕ್ಷಣೆಗೋಸ್ಕರನೇ ನಾಗಸಾಧುಗಳನ್ನ ಸೃಷ್ಟಿ ಮಾಡಲಾಗಿದೆ. ಯಾರಾದ್ರೂ ನಿಮ್ಮ ಹತ್ರ ಬಂದು ಅತಿ ಟಫ್ ಎಕ್ಸಾಮ್ ಯಾವುದು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಕೆಲವ್ರು ಹೇಳ್ತಾರೆ UPSC ಎಕ್ಸಾಮ್, ಕೆಲವ್ರು ಹೇಳ್ತಾರೆ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮ್. ಆದ್ರೆ ಇದಕ್ಕಿಂತ ಟಫ್ ಎಕ್ಸಾಮ್ ಅಂದ್ರೆ ನಾಗಸಾಧು ಆಗೋದು. ಈ UPSC ಚಾರ್ಟೆಡ್ ಅಕೌಂಟ್ ಎಲ್ಲ ಜಾಸ್ತಿ ಅಂದ್ರು 4 ರಿಂದ 5 ವರ್ಷ ಕಷ್ಟಪಟ್ಟು ಹೋದ್ರೆ ಪಾಸ್ ಮಾಡ್ಬೋದು. ಆದ್ರೆ ನಾಗಸಾಧು ಆಗ್ಬೇಕಂದ್ರೆ 15 ರಿಂದ 20 ವರ್ಷ ಶ್ರಮ ಪಡ್ಬೇಕು. ಒಬ್ಬ ವ್ಯಕ್ತಿ ನಾಗಸಾಧು ಆಗ್ಬೇಕಾದ್ರೆ 4 ಸ್ಟೇಜ್ ಅನ್ನ ದಾಟ್ಕೊಂಡು ಹೋಗ್ಬೇಕು. ಮೊದಲನೇ ಸ್ಟೇಜ್ ಬಂದು ಬ್ರಹ್ಮಚರ್ಯ ಸ್ಟೇಜ್. ಈ ಬ್ರಹ್ಮಚರ್ಯ ಪರೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿ ನಾಗಸಾಧು ಆಗ್ಬೇಕು ಅಂತ ಬಂದ್ರೆ ಅಖಾಡದಲ್ಲಿರುವ ಗುರುಗಳು, ಅಖಾಡ ಅಂದ್ರೆ ನಾಗಸಾಧುಗಳು ವಾಸಿಸೋ ಸ್ಥಳವನ್ನ ಅಖಾಡ ಅಂತ ಹೇಳಿ ಕರೀತಾರೆ. ಅಖಾಡದಲ್ಲಿರುವ ಗುರುಗಳು ಆ ವ್ಯಕ್ತಿಯನ್ನ ಪರೀಕ್ಷೆ ಮಾಡಿ ಆ ವ್ಯಕ್ತಿ ಯೋಗ್ಯನಾಗಿದ್ದೆ ಮಾತ್ರ ನೆಕ್ಸ್ಟ್ ಪರೀಕ್ಷೆಗೆ ಅನುಮತಿ ಕೊಡ್ತಾರೆ. ಈ 4 ಸ್ಟೇಜ್ಗಳಲ್ಲಿ ಅತ್ಯಂತ ಕಠಿಣವಾದ ಸ್ಟೇಜ್ ಅಂದ್ರೆ ಈ ಬ್ರಹ್ಮಚರ್ಯ ಸ್ಟೇಜ್. ಯಾಕಂದ್ರೆ ಈ ಸ್ಟೇಜ್ ಪಾಸ್ ಆಗ್ಬೇಕಾದ್ರೆ 10 ವರ್ಷ ಬೇಕಾಗುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಬಂದು ಬಿಕಮಿಂಗ್ ಅ ಮಹಾಪುರುಷ್. ಹೌದು, ಬ್ರಹ್ಮಚರ್ಯ ಸ್ಟೇಜ್ ಅನ್ನ ಪಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಮಹಾಪುರುಷ್. ಈ ಮಹಾಪುರುಷ್ ಸ್ಟೇಜ್ ಅಲ್ಲಿ ನಾಗಸಾಧು ಆಗ್ಬೇಕು ಅನ್ಕೊಂಡಿರೋನು 4 ದೇವತೆಗಳಿಂದ 4 ವಿದ್ಯೆಗಳನ್ನು ಕಲಿಬೇಕು. ಗಣೇಶ, ವಿಷ್ಣು, ಶಿವ ಹಾಗೂ ಸೂರ್ಯನಿಂದ ಒಂದೊಂದು ವಿದ್ಯೆಯನ್ನು ಕಲಿತಾರೆ. 3ನೇ ಸ್ಟೇಜ್ ಬಂದು ಅವಧೂತ್ ಸ್ಟೇಜ್. ಈ ಸ್ಟೇಜ್ ಅಲ್ಲಿ ನಾಗಸಾಧು ಆಗ್ಬೇಕು ಅನ್ಕೊಂಡಿರೋನು ತನ್ನ ಪ್ರಪಂಚಕ್ಕೆ ಯಾವುದೇ ಸಂಬಂಧವಿಲ್ಲ ಅಂತ ತನಗೆ ತಾನೇ ಪಿಂಡದಾನವನ್ನು ಮಾಡ್ಕೋಬೇಕು. ಪಿಂಡದಾನದ ನಂತರ ಪ್ರಪಂಚಕ್ಕೂ ಹಾಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲವಂತ ಹೇಳಿ ಕೇವಲ ಧರ್ಮ ರಕ್ಷಣೆಗೋಸ್ಕರ ಮಾತ್ರ ಬದುಕಬೇಕು. ಇನ್ನು 4ನೇದು ಬಂದು ಫೈನಲ್ ಸ್ಟೇಜ್. ಇದು ಅತ್ಯಂತ ಕಠಿಣವಾದ ಸ್ಟೇಜ್. ಯಾಕಂದ್ರೆ ನಾಗಸಾಧು ಆಗ್ಬೇಕು ಅನ್ಕೊಂಡಿರೋನ ತಲೆ ಮೇಲೆ ಹಾಗೂ ಬೆನ್ನಿನ ಮೇಲೆ ಭಾರವಾದ ವಸ್ತುಗಳನ್ನು ಇಟ್ಟು ಹಾಗೂ ಕೈಯಲ್ಲಿ 2 ಕುಂಡದಲ್ಲಿ ನೀರನ್ನು ಇಟ್ಟು 24 ಗಂಟೆಗಳ ಕಾಲ ಅಲ್ಲಾಡದೆ ನಿಂತ್ಕೊಂಡಿರ್ಬೇಕು. ಈ ಪ್ರೋಸೆಸ್ ಅಲ್ಲಿ ಬೇರೆ ನಾಗಸಾಧುಗಳು ಆ ವ್ಯಕ್ತಿಯ ಪ್ರೈವೇಟ್ ಪಾರ್ಟ್ ಮೇಲೆ ಕೋಲಿನಿಂದ ನಿಧಾನವಾಗಿ ಹೊಡಿತಾರೆ. ಏಕೆಂದ್ರೆ ಆ ಪ್ರೈವೇಟ್ ಪಾರ್ಟ್ ಶಕ್ತಿಯನ್ನ ಕಳ್ಕೊಂಡು ತನ್ನ ಕಾಮದ ಮೇಲೆ ಕಂಟ್ರೋಲ್ ಇರ್ಲಿ ಅಂತ ಹೇಳಿ ಈ ತರ ಮಾಡ್ತಾರೆ. ಈ 4 ಸ್ಟೇಜ್ ಅನ್ನ ಪಾಸ್ ಮಾಡಿದ್ಮೇಲೆ ಆ ವ್ಯಕ್ತಿ ಕಂಪ್ಲೀಟ್ ನಾಗಸಾಧುವಾಗಿ ಬದಲಾಗ್ತಾನೆ. ಈ ನಾಗಸಾಧುಗಳ ಜೀವನ ಹೇಗಿರುತ್ತಂದ್ರೆ ಡೈಲಿ 4 ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ನಂತರ ಯೋಗವನ್ನು ಮಾಡಿ ನಂತರ ಶಿವನಿಗೆ ಪೂಜೆಯನ್ನು ಮಾಡಿ ನಂತರ ಅವ್ರ ದಿನವನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ದಿನದಲ್ಲಿ ಕೇವಲ 7 ಮನೆಗಳಲ್ಲಿ ಮಾತ್ರ ಭಿಕ್ಷೆ ಬೇಡ್ತಾರೆ. ಅವ್ರು ಏನು ಕೊಡ್ತಾರೋ ಆ ದಿನದಲ್ಲಿ ಅವರು ಅದನ್ನೇ ತಿಂದು ಬದುಕಬೇಕಾಗುತ್ತೆ. ನಾಗಸಾಧುಗಳಲ್ಲಿ ಕೇವಲ ಗಂಡಸರು ಮಾತ್ರ ಇರ್ತಾರ ಅಂತ ಹೇಳಿದ್ರೆ ಇಲ್ಲ, ಹೆಂಗಸರು ಕೂಡ ಇರ್ತಾರೆ. ಗಂಡಸರಿಗೆ ಏನು ಪರೀಕ್ಷೆ ಪ್ರೋಸೆಸ್ ಇರುತ್ತೋ ಹೆಂಗಸರಿಗೂ ಸೇಮ್ ಪರೀಕ್ಷೆ ಪ್ರೋಸೆಸ್ ಇರುತ್ತೆ. ಇವರನ್ನ ಮಾ ಅಂತ ಹೇಳಿ ಕರೀತಾರೆ. ಈ ನಾಗಸಾಧುಗಳು ಹಾಗೂ ಅಗೋರಿಗಳು ಒಂದೇ ಅಂತನಾ ನೋಡೋದಾದ್ರೆ ಇಲ್ಲ, ಇವರು ಕೆಲವರು ಸಿಮಿಲಾರಿಟೀಸ್ ಕೂಡ ಇದೆ, ಕೆಲವು ಡಿಫ್ರೆನ್ಸಸ್ ಕೂಡ ಇದೆ. ನಾಗಸಾಧುಗಳು ಮೈಗೆ ಬೂದಿ ಬಳ್ಕೊಂಡು ಕೇಸರಿ ಬಟ್ಟೆ ಉಟ್ಕೊಂಡು ಹೂವಿನ ಹಾರ ಹಾಕೊಂಡು ರುದ್ರಾಕ್ಷಿ ಮಾಲೆ ಹಾಕೊಂಡು ತುಂಬಾ ಮೃದುವಾಗಿ ಶಾಂತಿಯುತವಾಗಿ ಕಾಣಿಸ್ತಾರೆ. ಆದ್ರೆ ಅಗೋರಿಗಳು ಮೈ ತುಂಬಾ ಕಪ್ಪು ಬಣ್ಣವನ್ನು ಬಳ್ಕೊಂಡು ತುಂಬಾ ಭಯಂಕರವಾಗಿ ಕಾಣ್ತಾರೆ. ನಾಗಸಾಧುಗಳು ತಮ್ಮ ವಿದ್ಯೆಯನ್ನಾಗ್ಲಿ ಏನೇ ಕಲಿಬೇಕಾದ್ರೂ ಹಿರಿಯ ನಾಗಸಾಧುಗಳಿಂದ ಕಲಿತಾರೆ. ಆದ್ರೆ ಅಗೋರಿಗಳು ಸ್ಮಶಾನದಲ್ಲಿ ಒಬ್ಬನೇ ಕುಳಿತು ಶಿವನನ್ನು ಜ್ಞಾನ ಮಾಡುತ್ತಾ ತಮ್ಮ ವಿದ್ಯೆಯನ್ನು ಕಲ್ತ್ಕೊಳ್ತಾರೆ. ಅಗೋರಿಗಳು ಹಾಗೂ ನಾಗಸಾಧುಗಳು ಇಬ್ಬರು ಮಾಂಸವನ್ನು ತಿನ್ನುತ್ತಾರೆ. ಇದರಲ್ಲಿ ಕೆಲವರು ವೆಜಿಟೇರಿಯನ್ ಕೂಡ ಇರ್ತಾರೆ. ಆದ್ರೆ ಅಗೋರಿಗಳು ಮಾತ್ರ ಕೆಲವೊಮ್ಮೆ ಮನುಷ್ಯರ ಮಾಂಸವನ್ನು ಕೂಡ ತಿಂತಾರೆ. ಅಗೋರಿಗಳು ಹಾಗೂ ನಾಗಸಾಧುಗಳು ತಪಸ್ ಮಾಡಬೇಕಾದ್ರೆ ಅಥವಾ ಪ್ರೇಯರ್ ಮಾಡಬೇಕಾದ್ರೆ ಅವರು ನಶೆಯಲ್ಲಿರ್ತಾರೆ. ಯಾಕಂದ್ರೆ ಅದು ಅವರನ್ನ ದೇವ್ರತ್ತ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ನಂಬ್ತಾರೆ. ಅಗೋರಿಗಳು ಯಾವಾಗ್ಲೂ ಕತ್ತಲಲ್ಲೇ ಇರಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಕತ್ತಲು ಅವ್ರ ಜ್ಞಾನವನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳಿ ಕೂಡ ನಂಬ್ತಾರೆ. ನಾಗಸಾಧುಗಳು ಪೂಜೆ ಮಾಡಬೇಕಾದ್ರೆ ಶಿವನ ಮೂರ್ತಿಗೆ ಅಂದ್ರೆ ಲಿಂಗಕ್ಕೆ ಭಸ್ಮವನ್ನು ಹಾಕಿ ಹೂವನ್ನು ಹಾಕಿ ಈ ರೀತಿ ಪೂಜೆ ಮಾಡ್ತಾರೆ. ಆದ್ರೆ ಅಗೋರಿಗಳು ಮಾತ್ರ ಮನುಷ್ಯನ ತಲೆ ಬುರುಡೆಯನ್ನು ಹುಡುಕಿ ಅದರಿಂದ ಮಾಟ ಮಂತ್ರ ಅಥವಾ ಪೂಜೆಯನ್ನು ಮಾಡ್ತಾರೆ. ನಾಗಸಾಧುಗಳು ಹಾಗೂ ಅಗೋರಿಗಳಿಗೆ ಯಾವುದೇ ಫೀಲಿಂಗ್ಸ್ ಇರೋದಿಲ್ಲ. ಅವರು ಕೇವಲ ಧರ್ಮ ರಕ್ಷಣೆಗೋಸ್ಕರ ಮಾತ್ರ ಬದುಕ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ.